ಶಾಲೆ ಆವರಣದಲ್ಲಿ ಜಂಕ್ ಫುಡ್ ಅನ್ನ ನಿಷೇಧಿಸಿದ ಸರ್ಕಾರದ ನಿರ್ಧಾರವನ್ನ ಮಕ್ಕಳು ಸ್ವಾಗತಿಸಿದ್ದಾರೆ. ಟಿವಿ9 ಕ್ಯಾಮೆರಾ ಮುಂದೆ ಜಂಕ್ ಫುಡ್ ತಿನ್ನಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ದುರ್ಗಿಗುಡಿ ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು ಜಂಕ್ ಫುಡ್ಗೆ ಗುಡ್ ಬೈ ಹೇಳಿದ್ದಾರೆ. ಮತ್ತೆ ಗೋಬಿ ಮಂಚೂರಿ, ಚಿಪ್ಸ್, ಪಾನಿಪುರಿ ಇಂತಾದ ಇನ್ನು ಮುಂತಾದ ವಸ್ತುಗಳನ್ನು ತಿನ್ನುವುದಿಲ್ಲ. ಅದರ ಬದಲಿಗೆ ಆರೋಗ್ಯಕರವಾದ ಹಣ್ಣುಗಳನ್ನು ತಿನ್ನುತ್ತೇನೆ. ಮನೆಯಲ್ಲಿ ಮಾಡಿದ ಒಳ್ಳೆಯದಾಗಿದೆ. ಜಂಕ್ ಫುಡ್ ನಿಷೇಧ ಮಾಡಿದ್ದು ತುಂಬ ಮಕ್ಕಳಿಗೆ ಕ್ಯಾನ್ಸರು ಮತ್ತು ಇತರ ರೋಗಗಳೆಲ್ಲ ಬರ್ತಾ ಇದ್ದಾವೆ. ನಿಷೇಧ ಮಾಡಿದ್ದು ಒಳ್ಳೆಯದಾಗಿದೆ. ಜಾಸ್ತಿ ತಿನ್ನಕ್ಕೆ ಹೋಗ್ಬಾರ್ದು. ಈ ಕಲರ್ ಹಾಕಿರೋ ಗೋಬಿ ಮಂಚೂರಿ ಅಂಥ ಪದಾರ್ಥಗಳನ್ನೆಲ್ಲ ತಿನ್ನಕ್ಕೆ ಹೋಗ್ಬಾರ್ದು. ಮಕ್ಕಳಿಗೆ ಆರೋಗ್ಯ ಅಂತ ಚೆನ್ನಾಗಿ ಮಾಡಿದ್ದಾರೆ ಸರ್ಕಾರ. ಜಂಕ್ ಫುಡ್ ಎಲ್ಲ ತಿಂದರೆ ಮಕ್ಕಳೆಲ್ಲ ದಪ್ಪ ಆಗ್ತಾರೆ, ಕ್ಯಾನ್ಸರ್ ಎಲ್ಲ ಬರುತ್ತೆ. ಅದಕ್ಕೆ ಕುರ್ಕುರೆ, ಗೋಬಿ ಮಂಚೂರಿ ಎಲ್ಲ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಜ್ಯೂಸ್ ಒಳಗಡೆ ಎಲ್ಲ ಕೆಮಿಕಲ್ ತುಂಬ ಮಿಕ್ಸ್ ಮಾಡಿರ್ತಾರೆ. ಅದೆಲ್ಲ ತಿನ್ನಬಾರ್ದು. ಅದೆಲ್ಲ ತಿನ್ನಬೇಡ್ರಿ, ಎಲ್ಲರೂ ಚೆನ್ನಾಗಿರ್ರಿ. ಪಿಜ್ಜಾ, ಬರ್ಗರ್ ಎಲ್ಲ ತಿಂದರೆ ಕ್ಯಾನ್ಸರ್ ಎಲ್ಲ ಬರುತ್ತೆ. ಫ್ರೂಟ್ಸ್ ಎಲ್ಲ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಈ ಜಂಕ್ ಫುಡ್ಸ್ ಎಲ್ಲ ಮಾರಾಟ ಮಾಡಬಾರ್ದಿಲ್ಲ. ಶಾಲೆ ಸುತ್ತಮುತ್ತಲ ಅದ್ರ ಸಮಸ್ಯೆ ಆಗುತ್ತೆ ಸರ್. ಅದು ತಿಂದರೆ ಕ್ಯಾನ್ಸರ್ ಬಂದು ತುಂಬ ಜನ ಮಕ್ಕಳು ಸತ್ತೋಗ್ತಾರೆ. ಏನೇನಾಗುತ್ತೆ ಮತ್ತೆ ಸೈಡ್ ಎಫೆಕ್ಟ್ ಏನೇನು ಇದರದೆಲ್ಲ? ಈ ಜಂಕ್ ಫುಡ್ಸ್ ಸಮಸ್ಯೆ ಆಗುತ್ತೆ, ದಪ್ಪ ಆಗ್ತಾರೆ, ಆರೋಗ್ಯ ಹಾಳಾಗತ್ತೆ. ಜಂಕ್ ಫುಡ್ಡಿಂದ ನಮಗೆ ಕ್ಯಾನ್ಸರ್ ಬರುತ್ತೆ, ಹೊಟ್ಟೆ ತುಂಬ ಡುಮ್ಮ ಆಗುತ್ತೆ. ತುಂಬ ಒಳ್ಳೆ ನಿರ್ಧಾರ. ಯಾಕಂದರೆ ಯುಟಿ ಖಾದರ್ ಸರ್ ಏನು ಮಾಡಿದ್ದಾರೆ, ಮಕ್ಕಳನ್ನ ಆರೋಗ್ಯ ದೃಷ್ಟಿ ಇಟ್ಕೊಂಡು, ದೇಶದ ಪ್ರಗತಿ ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ. ಯಾಕಂದರೆ ಮನೇಲಂತೂ ಅಪ್ಪ ಅಮ್ಮ ಕಂಟ್ರೋಲ್ ಮಾಡ್ತೀವಿ, ತಿನ್ನಬೇಡ್ರಿ ಅಂತ ಹೇಳಿ. ಹೊರಗಡೆಯಲ್ಲಿ ಜಂಕ್ ಫುಡ್ ಮಾಡ್ತಾ ಇದ್ರೆ ನಾವು 24 ಗಂಟೆ ಮಕ್ಕಳ ಜೊತೆ ಇರಲ್ಲ. ಶಾಲೆಯಲ್ಲಿ ಟೀಚರ್ಸ್ ಕೂಡ ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಹೊರಗಡೆ ಬಂದು ಮಕ್ಕಳು ತಿಂತಾರೆ, ಅದನ್ನು ನೋಡೋದಿಲ್ಲ, ನಾವು ಕೂಡ ಗಮನಿಸೋಕ್ಕಾಗೋದಿಲ್ಲ. 50 ಮೀಟ್ರ್ ವ್ಯಾಪ್ತಿಯಲ್ಲಿ ತೆಗಿಬೇಕು, ಅದನ್ನು ಜಂಕ್ ಫುಡ್ ಅಂಗಡಿಗಳನ್ನ ನಿಷೇಧ ಮಾಡಬೇಕು ಅಂತ ಯುಟಿ ಖಾದರ್ ಅವರು ಹೇಳಿರೋದು ತುಂಬ ಒಳ್ಳೆ ಅಭಿಪ್ರಾಯ. ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ. ಇದು ಒಳ್ಳೆ ಕಾರ್ಯಕ್ರಮ. ಯಾಕೆಂತಂದರೆ ಶಾಲೆಗಳ ಸುತ್ತಮುತ್ತ ಜಂಕ್ ಫುಡ್ ಮಾರೋದನ್ನು ನಿಷೇಧ ಮಾಡಲೇಬೇಕು. ಮಕ್ಕಳು ಇದರಿಂದ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತಾ ಇದೆ.